ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಕನ್ಯಾ ರಾಶಿಯವರ ಯುಗಾದಿಯ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಕನ್ಯಾ ರಾಶಿಯವರಿಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಸಮಯನ. ಹೆಸರು ಕೀರ್ತಿ ಪ್ರತಿಷ್ಠೆ ಹೇಗಿರುತ್ತೆ, ರಾಜಕೀಯವಾಗಿರ್ತಕ್ಕಂಥ ಭವಿಷ್ಯದಲ್ಲಿ ಹೇಗಿರುತ್ತೆ, ಕನ್ಯಾ ರಾಶಿಯವರಿಗೆ ನಿಮ್ಮ ಮನೋಕಾಮನೆಗಳು ಈಡೇರ್ತದ? ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಕನ್ಯಾ ರಾಶಿಯವರಿಗೆ ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂಥ ಸಮಯ, ಅದ್ಭುತವಾಗಿರ್ತಕ್ಕಂಥ ಸಮಯ. ನೋಡಿ, ಗುರು ದಶಮ ಸ್ಥಾನ 4 ಮತ್ತು 7ರ ಅಧಿಪತಿ ಆಗಿರ್ತಕ್ಕಂಥ ಗುರು ದಶಮ ಸ್ಥಾನದಲ್ಲಿ ವೈವಾಹಿಕ ಜೀವನದಲ್ಲಿ ಏನಾದರೂ ಸಮಸ್ಯೆ ಇರತಕ್ಕಂಥವ್ರಿಗೆ, ಅಥವಾ ಜಾಬಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ, ಹಣಕಾಸಿನಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಮತ್ತು ಈ ಯೋಗದ ಬಲದಿಂದಾಗಿ ಕನ್ಯಾ ಯೋಗ ಅಂದರೆ ದಾಂಪತ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ. ವ್ಯಾಪಾರದಲ್ಲಿ ಕಡಾಖಂಡಿತವಾಗಿ ಲಾಭವನ್ನು ನೋಡ್ತಕ್ಕಂಥ ಸಮಯವಾಗ್ತದೆ. ಆ ರಾಹುಕೇತುಗಳ ಒಂದು ಉಪಟಳವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಹೇಗೆ ಬರ್ತದೆ, ಹಾಗೆ ಕೇತುವಿಂದ ಬರ್ತಕ್ಕಂಥ ನಷ್ಟವನ್ನು ಹೇಗೆ ತಾಳ್ಕೋಬೋದು, ಹಾಗೆ ವಿದ್ಯಾರ್ಥಿಗಳಿಗೆ ಏನಾದರೂ ವಿಶೇಷತೆ ಆಗಿರ್ತಕ್ಕಂಥದ್ದು ಇದೆಯಾ, ಸಂತಾನದಲ್ಲಿ ಏನಾದರೂ ವಿಶೇಷವಾಗಿ ಇರ್ತಕ್ಕಂಥದ್ದು ಇದೆಯಾ, ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೋಡಿ, ಮೊದಲನೇದಾಗಿ ಕನ್ಯಾ ರಾಶಿ ಅಧಿಪತಿ 6ರ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತೆ ಈ ವರ್ಷ ನಿಮಗೆ 6ರ ಸ್ಥಾನ ಅಂದರೆ ನಿಮ್ಮ ಕೆಲಸದ ಸ್ಥಾನ. ಯೂಶ್ವಲಿ ಅದೊಂದು ನೋಡೋದಾದರೆ ಆ್ಯಕ್ಟಿವ್ನೆಸ್ ತುಂಬ ಜಾಸ್ತಿ ಇರ್ತಕ್ಕಂಥ ಸಂದರ್ಭ. ಖಂಡಿತವಾಗಿ ಈ ಪರಾಭವ ನಾಮ ಸಂವತ್ಸರ ನಿಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಫಲ ಕೊಡೋದರಲ್ಲಿ ಯಾವುದಾದಂಥ ಚಿಂತನೆ ಇಲ್ಲ. ಮೇಲಾಗಿ 2 ಮತ್ತು 9ರ ಧನಾಧಿಪತಿ ಆಗಿರ್ತಕ್ಕಂಥದ್ದು ಉಚ್ಚಸ್ಥಾನ. ಮ್ಯಾಕ್ಸಿಮಮ್ ಯಾರ್ಯಾರಿಗೆ ಮದುವೆ ಆಗಿಲ್ಲ ಈ ವರ್ಷ ಖಂಡಿತವಾಗಿ ಮದುವೆ ಆಗುತ್ತೆ, ಗುರುವಿನ ಬಲ ಬರುತ್ತೆ. ಮೇಲಾಗಿ ಸಮಸ್ಯೆಗಳಿಂದ ದೂರ ಇರತಕ್ಕಂಥ ಸನ್ನಿವೇಶನೂ ಕೂಡ ಬರ್ತದೆ. ಅದ್ಭುತವಾಗಿರ್ತಕ್ಕಂಥ ಹಣಕಾಸು ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ಸತ್ಯ. ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಒಂದೊಂದಾಗಿ ನೋಡ್ಕೊಂಬರೋದಾದರೆ, ಕನ್ಯಾ ರಾಶಿಯವರಿಗೆ ನೋಡಿ, ಮೊದಲನೇದಾಗಿ ಧನಾಧಿಪತಿ ಹಾಗೆ 9ರ ಅಧಿಪತಿ ಆಗಿರ್ತಕ್ಕಂಥದ್ದು, ಭಾಗ್ಯಾಧಿಪತಿ ಆಗಿರ್ತಕ್ಕಂಥದ್ದು ಉಚ್ಚ ಸ್ಥಾನದಲ್ಲಿದ್ದಾನೆ. ಹಣಕಾಸು ವಹಿವಾಟು ಚೆನ್ನಾಗಿರುತ್ತೆ. ಇದ್ದಕ್ಕಿದ್ದಾಗೆ ಧನ ಐಶ್ವರ್ಯ ಪ್ರಾಪ್ತಿ ಆಗ್ತಕ್ಕಂಥಿರುತ್ತೆ. ಮದುವೆ ಮಾತುಕತೆಗಳ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಬಟ್ ರಾಶಿ ಅಧಿಪತಿ 6ರ ಸ್ಥಾನದಲ್ಲಿರೋದ್ರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ. ಯಾಕೆ ಅಂತ ಹೇಳೋದಾದರೆ, 6ರ ಸ್ಥಾನ ನೀವು ಕೆಲಸ, ಆರೋಗ್ಯ, ಸಾಲ ಬಾಧೆ ಇವೆಲ್ಲ ವಿಚಾರಗಳನ್ನು ನೋಡ್ತೀವಿ. ಬಟ್ ಈ ಥರ ಸಾಲ ಬಾಧೆ ಮತ್ತೊಂದು ಏನೇ ಇದ್ರೂ ಕೂಡ ಉಪಶಮನವಾಗೋದು ಸತ್ಯ. ಮ್ಯಾಕ್ಸಿಮಮ್ ಗುಡ್ ಆಗ್ತದೆ. ಕನ್ಯಾ ರಾಶಿ ನೋಡಿ, ರಾಶಿ ಅಧಿಪತಿ 6 ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಒಂದು ಜಿಪುಣತನ, ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಳ್ಳೋದು ಬಿಡಬೇಕಾಗುತ್ತೆ. ಇದೊಂದು ಡಿಫಾಲ್ಟ್ ಇರ್ತಕ್ಕಂಥದ್ದು. ನೋಡಿ, ತೃತೀಯಾಧಿಪತಿಯಾಗಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು 6ರ ಸ್ಥಾನದಲ್ಲಿದ್ದಾನೆ. ಶತ್ರುಬಾಧೆ ಅಥವಾ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸಮಸ್ಯೆ ಇತ್ತು, ಭೂಮಿಯಿಂದ ಸಮಸ್ಯೆ ಇತ್ತು, ಅಥವಾ ನೆರೆಹೊರೆಯವರ ಒಟ್ಟಿಗಿನ ಜಮೀನಿನ ಅಂದರೆ ಒಂದು ಗಲಾಟೆಗಳಿತ್ತು ಅಂತಕ್ಕಂಥದ್ದು ಉಪಶಮನವಾಗೋದು ಸತ್ಯ. ಕಚೇರಿಗಳಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು, ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ. ಶತ್ರುವಿನ ಮೇಲೆ ಹಿಡಿತವನ್ನು ಸಾಧಿಸ್ತಕ್ಕಂಥ ಸಂದರ್ಭ. ಜೊತೆಗೆ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಇದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು. ಮೇಲಾಗಿ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಚತುರ್ಥಾಧಿಪತಿ ಹಾಗೆ ಸಪ್ತಮಾಧಿಪತಿ ದಶಮ ಸ್ಥಾನ ಹಾಗೆ ಏಕಾದಶ ಭಾವದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಮ್ಯಾಕ್ಸಿಮಮ್ ಮನೆ ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ಬರ್ತದೆ. ಹಾಗೆ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶಗಳು ಲಭ್ಯತೆ, ಹಾಗೆ ಹಣಕಾಸಿನ ವಿಚಾರ, ವ್ಯಾಪಾರ ವಿಚಾರದಲ್ಲಿ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇರುತ್ತೆ. ಮತ್ತು ಮದುವೆ ವಿಚಾರದಲ್ಲೂ ಕೂಡ ಯಶಸ್ಸು ಸಿಗ್ತಕ್ಕಂಥದ್ದು ಇರ್ತದೆ. ದಾಂಪತ್ಯದಲ್ಲಿ ವಿರಸ ಇರತಕ್ಕಂಥವ್ರಿಗೆ ವಿರಸ ದೂರ ಆಗಿ ದಾಂಪತ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಬಾಂಧವ್ಯ ಲಭ್ಯವಾಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಇದೆ. ಮತ್ತು 5 ಮತ್ತು 6ರ ಅಧಿಪತಿ ಸಪ್ತಮದಲ್ಲಿದ್ದಾನೆ. ಪ್ರೀತಿಸಿ ಮದುವೆ ಆಗ್ತಕ್ಕಂಥ ಯೋಗದ ಬಲ ಜಾಸ್ತಿ ಆಗುತ್ತೆ. ಜೊತೆಗೆ ನಿಮ್ಮ ಮದುವೆ ವಿಚಾರಗಳಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ಸಹಿತವಾಗಿದೆ. ಕೆಲಸದ ವಿಚಾರದಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀರಿ. 6ರ ಅಧಿಪತಿ ಸಪ್ತಮ ಸ್ಥಾನ. ಮೋಸ್ಟ್ ಪ್ರಾಬಬ್ಲಿ ಕೆಲವೊಬ್ಬೊಬ್ಬರು ಈ ಸತಿ ನನಗೆ ಕೆಲಸ ಬೇಡ, ಆದಷ್ಟು ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತಕ್ಕಂಥ ವಿಚಾರಕ್ಕೂ ಕೂಡ ಬರ್ತದೆ.
ಮೇಲೆಗೆ 6ರ ಅಧಿಪತಿ ಸಪ್ತಮದಲ್ಲಿರೋದ್ರಿಂದ ಸಾಧ್ಯವಾದಷ್ಟು ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲ, ರಾಜಕೀಯ ಒಂದು ಹಿತಾಸಕ್ತಿಯಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ. 3 ಮತ್ತು 8ರ ಅಧಿಪತಿ ಆಗಿರ್ತಕ್ಕಂಥದ್ದು ಷಷ್ಠಭಾವದಲ್ಲಿದ್ದಾನೆ. ಅನೇಕ ಶತ್ರುಗಳ ಬಾಧೆಯನ್ನು ತಪ್ಪಿಸ್ತಕ್ಕಂಥದ್ದು ಸತ್ಯವಾಗುತ್ತೆ. ಮತ್ತು 9ರ ಅಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಸಪ್ತಮದಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಅಲ್ವಾ ಇದೆಲ್ಲ. ಮದುವೆ ಮಾತುಕತೆಗಳು, ವ್ಯಾಪಾರದ ವಿಚಾರದಲ್ಲಿ ಇದ್ದಕ್ಕಿದ್ದಾಗೆ ಧನಾಗಮ, ಇವೆಲ್ಲ ವಿಶೇಷತೆ ಕೊಡುತ್ತೆ. ಬೆಳಗ್ಗೆ ದಶಮಾಧಿಪತಿ ಆಗಿರ್ತಕ್ಕಂಥದ್ದು 6ರ ಸ್ಥಾನದಲ್ಲಿ ನೀವೆಷ್ಟು ಪ್ರಯತ್ನವನ್ನು ಮಾಡಿ ಗೆಲ್ತಿರೋ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ರಾಹುಕೇತುಗಳ ಫಲ, ರಾಹು ಕೂಡ 6ರ ಸ್ಥಾನದಲ್ಲಿದ್ದಾನೆ. ಇದ್ದಕ್ಕಿದ್ದಾಗೆ 6ರ ಸ್ಥಾನ ಅಭಿವೃದ್ಧಿಯ ಸಂಕೇತವನ್ನು ಕೊಡುತ್ತೆ. ಉಪಚಯ 6ರ ಸ್ಥಾನ, ಕೇತುವಿನ ಉಪಶಾಂತಿಯನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ. ಕೇವಲ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಕೇತು ಶಾಂತಿ ಅಷ್ಟು ಮಾಡ್ಕೊಳ್ಳಿ. ಕೇತು ಶಾಂತಿ ಭಾಳ ಮುಖ್ಯವಾಗಿ ನಿಮಗೆ ಸಮಸ್ಯೆಯಿಂದ ದೂರ ಮಾಡುತ್ತೆ. ಆಗಿಂದಾಗೆ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ಭಾನುವಾರಗಳೊಂದು ಬಿಳಿಯ ಎಳ್ಳನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಕನ್ಯಾಮಣಿಗಳು 9 ವರ್ಷ ವಯಸ್ಸಾಗಿರ್ತಕ್ಕಂಥ ಮಕ್ಕಳಿಗೆ ಬಾಳೆಹಣ್ಣನ್ನು ಆಗಿಂದಾಗೆ ಹಂಚಿ ಗಣಪತಿಯ ದೇವಸ್ಥಾನಕ್ಕೆ ಆಗಿಂದಾಗೆ ಭೇಟಿ ಮಾಡ್ತಕ್ಕಂಥ ಸಂದರ್ಭವನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ಬಾಳು ಉಜ್ವಲವಾಗ್ತಕ್ಕಂಥದ್ದು ಸತ್ಯವಾಗುತ್ತೆ. ನೋಡಿ, ಜೂನ್ ಆದ ನಂತರ ಗುರು ಎಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿ ಉಚ್ಚರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಅಲ್ಲಿ ಕೂತಿರ್ತಕ್ಕಂಥ ಗುರು ಶನಿಯನ್ನು ದೃಷ್ಟಿಸಿ ನೋಡುತ್ತೆ. ಅಂದರೆ 9ರ ದೃಷ್ಟಿಯಿಂದ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಅಬಂಡೆಂಟಾಗಿ ನಿಮಗೆ ಅಭಿವೃದ್ಧಿ, ವ್ಯಾಪಾರದಲ್ಲಿ ನಷ್ಟ ಇರತಕ್ಕಂಥವ್ರಿಗೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ಇದು ಸತ್ಯ. ಮ್ಯಾಕ್ಸಿಮಮ್ ಇದೊಂದು ಕನ್ಯಾ ರಾಶಿಯವರೆಗೆ 2026 ನಿಮ್ಮ ಅನಿಸಿಕೆ, ಹಾಗೆ ನಿಮ್ಮ ಅಭಿಪ್ರಾಯಗಳು, ಜೊತೆಗೆ ನಿಮ್ಮ ಯಾವುದೇ ನಿಮ್ಮ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕಡಾಖಂಡಿತವಾಗಿ ಸತ್ಯ. ಮ್ಯಾಕ್ಸಿಮಮ್ ಕನ್ಯಾ ರಾಶಿ 2026 ಇದೊಂದು ಮನೋಕಾಮನೆಗಳನ್ನು ಈಡೇರಿಸ್ತಕ್ಕಂಥ ಕಾಲ. ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಕೆಲಸದ ನಿಮಿತ್ತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. 11ರ ಅಂದರೆ ಈ 11ರ ಸ್ಥಾನಕ್ಕೆ ಗುರು ಬಂದಾಗ ಇಲ್ಲಿ ಗುರುವಿನ ಬಲದ ಜೊತೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ, ಸೈಟ್ ಖರೀದಿ ಯೋಗಗಳು, ಹಾಗೆ ಬಿಸ್ನೆಸ್ಸಲ್ಲಿ ವಿಶೇಷವಾಗಿರ್ತಕ್ಕಂಥ ಲಭ್ಯ, ಮದುವೆ ವಿಚಾರಗಳಲ್ಲಿ ಶುಭವಾಗ್ತದೆ, ದಾಂಪತ್ಯದ ವಿಚಾರದಲ್ಲಿ ಶುಭವಾಗ್ತಕ್ಕಂಥದ್ದು ಸತ್ಯವಾಗ್ತದೆ. ಒಟ್ಟಾರೆಯಾಗಿ ನೋಡೋದಾದರೆ ಕನ್ಯಾ ರಾಶಿಯವರಿಗೆ 2026 ಯುಗಾದಿಯ ಭವಿಷ್ಯ ಉಜ್ವಲವಾಗಿರುತ್ತೆ, ಎರಡು ಮಾತೇ ಬೇಡ. ಅದರಲ್ಲೂ ಕೂಡ ನೀವು ದಶಾಭುಕ್ತಿಗಳನ್ನು ನೋಡಿಕೊಂಡು ಸಣ್ಣ ಪುಟ್ಟ ಶಾಂತಿಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಭಾಳ ವಿಶೇಷವಾಗ್ತದೆ. ಸಾಧ್ಯವಾದಷ್ಟು ಕನ್ಯಾ ರಾಶಿಯವರು ಗಣಪತಿಯ ಮಂತ್ರವನ್ನು ಹೇಳಿ, ಓಂ ಗಂ ಗಣಪತಯೇ ಧನಗನಗಂ ಕುರುಕುರು ಸ್ವಾಹ, ಓಂ ಗಂ ಗಣಪತಯೇ ಧನಗನಗಂ ಕುರುಕುರು ಸ್ವಾಹ ಈ ಮಂತ್ರವಾದರೂ ಹೇಳಿ, ಅಥವಾ ಓಂ ಗಂ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ, ಓಂ ಗಂ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ ಈ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾರು ಕನ್ಯಾ ರಾಶಿಯಲ್ಲಿದ್ದೀರೋ ಆಗಿಂದಾಗ್ಗೆ ಮಂಗಳವಾರಗಳಂದು ಬಾಳೆಹಣ್ಣನ್ನು ಹಂಚಿ, ಎಳ್ಳನ್ನು, ಬಿಳಿ ಎಳ್ಳನ್ನು ಆಗಿಂದಾಗ್ಗೆ ದೇವಸ್ಥಾನಗಳಿಗೆ ದಾನವಾಗಿ ಕೊಡಿ. ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ಒಂದು ಅರಿಶಿಣದಿಂದ ದೀಪವನ್ನು ಮಾಡಿ ಅದಕ್ಕೆ ಬಿಳಿ ಎಳ್ಳನ್ನು ಮಿಕ್ಸ್ ಮಾಡಿ ದೀಪವನ್ನು ಉರಿಸ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ. ಇದರಿಂದ ಭಾಳ ವಿಶೇಷವಾಗಿ ನಿಮಗೆ ಅತ್ಯಂತ ಲಕ್ಷ್ಮಿಯ ಆಗಮನ ಜೊತೆ ನಿಮ್ಮ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದು, ಕೇತುವಿಂದ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಸತ್ಯವಾಗ್ತದೆ. ಇನ್ನು ಮಕ್ಕಳ ಫಲದಲ್ಲೂ ಸಹಿತವಾಗಿ ಶುಭವಾಗ್ತಕ್ಕಂಥದ್ದು ಸತ್ಯ. ಸಂತಾನ ಭಾಗ್ಯ ಈ ಸರಿ ಕನ್ಯಾ ರಾಶಿಯವರಿಗೆ ಲಭ್ಯವಾಗ್ತದೆ. ಮದುವೆ ವಿಚಾರ, ಸಂತಾನ, ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಸುಸಂದರ್ಭ 26, 27 ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಯುಗಾದಿ ನಿಮಗೆ ಆಯುರಾರೋಗ್ಯೈಶ್ವರ್ಯವನ್ನು ಕೊಟ್ಟು ಕಾಪಾಡತಕ್ಕಂಥದ್ದು ಸತ್ಯವಾಗಿರ್ತಕ್ಕಂಥ ಮಾತು ಕೂಡ. ಸತ್ಯವಾಗಲೂ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕನ್ಯಾ ರಾಶಿಯವರಿಗೆ ಕೊಡಲಿ. ಗುರುವಿನ ಬಲದೊಂದಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳು ನಿಮಗೆ ಲಭ್ಯವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.